ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಡ್ ಡೇ ಆಫ್ ಗೃಹ ಪ್ರವೇಶ ಆ್ಯಂಡ್ ಸತ್ಯನಾರಾಯಣ ಪೂಜೆ, ಅದರದ್ದು ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆಯೇ ನೋಡಿ ಫ್ಯಾಮಿಲಿ ವಿಡಿಯೋ ಹೇಗಿರುತ್ತೆ ಅಂತ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆಯೇ ಮಧ್ಯಾಹ್ನ ಬಂದವ್ರಿಗೆ ಅಂತ ಹೇಳ್ಬಿಟ್ಟು ಕೋಲ್ಡ್ ಬಾದಾಮ್ ಮಿಲ್ಕನ್ನ ಕೊಟ್ಟಿದ್ರು, ವೆಲ್ಕಮ್ ಡ್ರಿಂಕ್ ಥರ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಆಂಟಿಯವರೆಲ್ಲ ನೀವು ಮಾತ್ರ ಹುಡುಗರು ಕುಡಿತಾ ಇದ್ದೀರಾ, ನಮ್ಗೆ ಯಾರು ತಂದು ಕೊಡೋರಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬಾಯ್ಸ್ ಎಲ್ಲ ಒಂದು ರೌಂಡ್ ಏನೋ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಹಾಗೆಯೇ ಅಲ್ಲೇ ಒಂದು ಹಾಗೆ ಕ್ಲಿಪ್ಪಿಂಗ್ನ ತೊಗೊಂಡೆ. ನೆಕ್ಸ್ಟು ಒಳಗೆ ಹೋಗೋಣ, ಪೂಜೆ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಫ್ರಂಟ್ ಬಂದ ತಕ್ಷಣವೇ ಹೀಗೆ ದೇವ್ರ ರೂಮ್ ಕಾಣುತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಲಿವಿಂಗ್ ರೂಮಲ್ಲಿ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಆ ಕಡೆ ಹಂಗೆ ಫೋಟೋ ಬೂತ್ ಥರ ಮಾಡಿದರು. ನೋಡಿ ಪೂಜೆನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ. ನಾವು ಹೋಗೋ ಅಷ್ಟರಲ್ಲಿ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ಪೂಜೆ ಮುಗ್ದೋಗಿತ್ತು. ಹಾಗೆಯೇ ವೆಲ್ಕಮ್ ಡ್ರಿಂಕ್ನ ಕುಡ್ಕೊಂಡು ಇನ್ನು ಮಕ್ಕಳನ್ನಂತೂ ಅಲ್ಲಿ ಕೆಳಗೆ ಹಿಡಿಯೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಒಬ್ಬೊಬ್ಬರೇ ಮೇಲೆ ಬರ್ತಾಯಿದ್ದೀವಿ. ಮೇಲ್ ರೂಮ್ ಒಳಗೆ ಕೂಡಾಕೊಬಿಟ್ರೆ ಸರಿ ಹೋಗುತ್ತೆ ಇವ್ರನ್ನ ಅಂತೇಳ್ಬಿಟ್ಟು ಎಲ್ಲರೂ ಒಳಗೆ ಬರ್ತಾಯಿದ್ದೀವಿ. ಈ ಸೆಕೆಗಂತೂ ತುಂಬಾ ಸೆಕೆ ಅಂದರೆ ತುಂಬಾ ಸೆಕೆ ಇತ್ತು. ಹಾಗೆಯೇ ಎಲ್ಲರೂ ರೂಮಲ್ಲಿ ಕೂತ್ಕೊಂಡು ನೋಡಿ, ಎಲ್ಲರೂ ಸೇರ್ಕೊಂಡ್ರೆ ಇನ್ನೇನು ಫೋಟೋ ಸೆಷನ್ನು. ಹಾಗೆಯೇ ತುಂಬ ದಿನ ಆದಮೇಲೆ ಎಲ್ಲರೂ ಸಿಕ್ಕಿರ್ತೀವಲ್ಲ, ಹಾಗೆ ಮಾತುಕತೆ ಎಲ್ಲ ನಡೀತಾ ಇತ್ತು. ಹಾಗೆ ಫೋಟೋಗಳು ವಿಡಿಯೋಗಳು ಎಲ್ಲ ಮಾಡ್ಕೊತಾ ಇದ್ವಿ. ಹಾಗೆಯೇ ಅಲ್ಲೇ ಏನೋ ಒಂದು ಕಾಮಿಡಿ ಕಾನ್ವರ್ಸೇಷನ್ ಆಯಿತು. ನೋಡಿ, ಹೀಗೆ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಫೋಟೋ ಗಿಟೋ ತೆಕ್ಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳೆಲ್ಲ ಹೊರಗಡೆ ಬಾಲ್ಕನಿಲಿದ್ರು. ಇವರು ಚೈತ್ರ ಅಂತ ಹೇಳ್ಬಿಟ್ಟು, ಇವರು ಯೂಟ್ಯೂಬರ್, ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಒಂದು ಸತಿ ನೋಡಿ. ಅವರು ವೀಡಿಯೋ ಮಾಡ್ಕೋತಾಯಿದ್ರು. ಇಲ್ಲಿ ನೆಕ್ಸ್ಟು ನಮ್ಮದು ಗ್ರೂಪ್ ಫೋಟೋ ತಗೋತಾ ಇದ್ದೀವಿ. ಇನ್ನೇನು ಕೆಲಸ, ಯಾವಾಗಲೂ ಅಪರೂಪಕ್ಕೊಂದು ಫಂಕ್ಷನಲ್ಲಿ ಸಿಗ್ತೀವಿ, ಅಪರೂಪಕ್ಕೆ ರೆಡಿ ಆಗ್ತೀವಿ, ಹಾಗೆ ಒಂದು ಫೋಟೋ ತೆಕ್ಕೊಳ್ಳೋದು. ಇಲ್ಲಿ ನೋಡಿ, ಈ ಮಕ್ಕಳೂ ಇವಾಗ ಫೋಟೋ ಏನಾರು ಮಾತಾಡಿ ನಾವೆಲ್ಲ ಮನೆಗೆ ಪ್ರವೇಶಕ್ಕೆ ಬಂದಿದ್ದೀವಿ. ರೆಡಿ ಆಗೋಕ್ಕೆ ನಮಗೆ ಟೈಮ್ ತಗೊಂಡ್ವಿ. ಸ್ವಲ್ಪ ಟೈಮ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಜ್ಯೂಸ್ ಕುಡೀರಿ. ನಮ್ಮ ಫ್ಯಾಮಿಲಿ ಕಾಮಿಡಿಯನ್ ಅಂತ ಹೇಳ್ಬೋದು ಅವ್ರನ್ನ. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ವಿನಿತಕ್ಕ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇವರು ಮಧುರಕ್ಕ ಅಂತ ಹೇಳಿ ಅವ್ರ ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿ ಮಕ್ಳು ಹೇಗೆ ರೆಡಿ ಆಗಿದ್ದಾರೆ, ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಚಿಲ್ಟಾರಿಸು ಫುಲ್ ರೂಮಿಗೆ ಕೂಡ ಹಾಕೊಬಿಟ್ಟಿದ್ವಿ. ಅವ್ರನ್ನ ಹಿಡಿಯೋಕ್ಕಂತೂ ಆಗಲ್ಲ, ಹೊರಗಡೆ ಒಬ್ಬರು ಒಂದು ಕಡೆ ಹೋದರೆ ಒಬ್ಬರು ಒಂದು ಕಡೆ ಹೋಗ್ತಾರೆ. ನಮ್ಮ ಗೊಂಬೆ ಬಂಗಾರಿ ನೋಡಿ, ಅವಾಗಿನ್ನೂ ಎದ್ದು ಬಂದಿತ್ತು, ಬೆಳಗ್ಗೆಯಿಂದ ಕಾಣಿಸಿರ್ಲಿಲ್ಲ, ಮಲ್ಕೊಂಡಿದ್ಲು. ನೈಟೆಲ್ಲ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅಂತೇಳ್ಬಿಟ್ಟು ಇವಾಗ ಎದ್ದು ಬಂದು ಆಟ ಆಡ್ತಾ ಇದೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರೋದು ನೋಡಿಬಿಟ್ಟು ಅಲ್ಲೊಂದು ಬೇಬಿ ಬಂದು ಕೂತ್ಕೊತು. ನನ್ನ ಮಗಳೇ ಒಂದು ಪುಟಾಣಿ ಪಾಪು ನೋಡಿ, ಅದಕ್ಕೆ ಯಾವ ಥರ ಕರೀತಾಳೆ ಅಂತ ಅದು ನೋಡೇ ಒಂಥರ ಖುಷಿ ಆಯ್ತು ಇವಾಗ ಎಡಿಟ್ ಮಾಡುವಾಗ. ಒಂದ್ಸಲ ನೋಡೋಣ, ಸ್ಟ್ರೈಟ್ ಮಾಡಿಸಿ ಎಲ್ಲದರಲ್ಲೂ ಗೊಂಬೆ ಪೋದು ಗೊಂಬೆ ಪೋದು
ನೆಕ್ಸ್ಟ್ ಇಲ್ಲಿ ಮಕ್ಕಳನ್ನ ಒಂದು ಫೋಟೋ ತೆಗ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ರೆ ನನ್ನ ಗೊಂಬೆ ಬಂಗಾರಿ ಯಾವಾಗ ಎದ್ದಿದ್ಲಲ್ಲ, ಹಾಗಾಗಿ ಎಲ್ಲೋ ಬಿಟ್ಟು ಹೋಗ್ತಿದ್ದಾಳೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಫೀಲಿಂಗಲ್ಲಿ ಅವಳು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಮೋಕ್ಷಿ ಹತ್ರ ಕೊಟ್ಟು ನಾವು ನೆಕ್ಸ್ಟ್ ಈಗ ಲೇಡೀಸ್ ಫೋಟೋ ಸೆಷನ್ ನಡೀತಾ ಇದೆ. ಹಾಗೆಯೇ ಮಕ್ಕಳನ್ನು ಕೂರಿಸ್ಕೊಂಡು ನಾನು ಮುದ್ದು ಅಂತೂ ಎಲ್ಲೋ ಹೋಗಿದ್ದ, ಅವನ ಕೈಗೆ ಸಿಕ್ಕಿಲ್ಲ. ಆಮೇಲೆ ಇಲ್ಲಿ ಕಪಲ್ ಫೋಟೋಶೂಟ್ ನಡೀತಾ ಇದೆ ನೋಡಿ. ಆಮೇಲೆ ನಮ್ಮದು ಇಲ್ಲಿ ಫ್ಯಾಮಿಲಿ ಫೋಟೋಶೂಟು, ಹಾಗೇ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನೆಕ್ಸ್ಟು ನಮ್ಮದು ಒಂದು ಕಪಲ್ದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡ್ವಿ. ಇವರೇ ನೋಡಿ ಮನೆ ಓನರು ಡಾಕ್ಟರ್ ಭಾವನಾ ಅಂತ ಹೇಳಿಬಿಟ್ಟು, ಹಾಗೆಯೇ ಅವರ ಹಸ್ಬೆಂಡು ಅವರು ಅಪ್ಪಣ್ಣ ಅಂತೇಳಿ ಎಲ್ರ ಜೊತೆನೂ ಫೋಟೋ ತೆಗೋತಾ ಇದ್ದಾರೆ. ಹಾಗೆಯೇ ಇಲ್ಲಿ ಊಟಕ್ಕೆ ಇಡುವಾಗಲೇ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾ ಇದ್ದಾರೆ. ಇವರಂತೂ ಪಾಪ ಬಿಸಿಲಲ್ಲಿ ಸಾಕಾಗಿ ಹೋಗಿದ್ರು. ಎಷ್ಟು ಬಿಸಿಲಿತ್ತು ಅಂದರೆ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಬಿಸಿಲು. ಅದರಲ್ಲೂ ಆ ಶಾಮಿಯಾನದ ಅಡಿ ಅಂತೂ ಇನ್ನೂ ಹೆಚ್ಚಾಗ್ಬಿಟ್ಟಿತ್ತು ಬಿಸಿಲು. ಆಮೇಲೆ ಇವರು ಪಾಪ ಆ ಬಿಸಿಲಲ್ಲೂ ಲೆಕ್ಕಿಸದೆ ಬೆವರು ಸುರಿಸ್ಕೊಂಡು ಎಲ್ರಿಗೂ ಅರಿಶಿನ ಕುಂಕುಮ, ಇನ್ನು ನೆಕ್ಸ್ಟು ಆಮೇಲೆ ಊಟ ಮಾಡ್ಕೊಂಡು ಹಾಗೆ ಹೊರಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಊಟದಲ್ಲೇ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು ನೋಡಿ. ಇಷ್ಟೆಲ್ಲ ಐಟಮ್ಸು, ವೆರೈಟಿ ಐಟಮ್ಸ್ ಮಾಡಿಸಿದ್ರು. ಪಾಪ ಇದನ್ನ ಚೈತ್ರ ವೀಡಿಯೋ ತಗೊಂಡಿದ್ಲು, ಅವಳ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಕ್ಕಾಗಿಲ್ಲ, ನಾನು ಶೇರ್ ಮಾಡೋದು ಲೇಟ್ ಆಯಿತು, ಹಾಗಾಗಿ ನಾನೇ ಹಾಕ್ತಾಯಿದ್ದೀನಿ ನೋಡಿ. ಮಸಾಲೆ ದೋಸೆ ಅಂತ ಇದು ತುಂಬ ವೆರೈಟೀಸ್ ಮಾಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಬಡಿಸೋರಂತೂ ಫುಲ್ ಪೇಟ ಗಿಟ ಎಲ್ಲ ಹಾಕ್ಕೊಂಡು ಝುಮ್ ಅಂತ ರೆಡಿಯಾಗಿ ಬಡಿಸ್ತಾಯಿದ್ರು. ಪಾಪ ವಿಂತಕ್ಕ ಊಟ ಕೂತಿದ್ರು ಅನಿಸುತ್ತೆ, ಆವಾಗಲೂ ತೊಗೊಬಂದು ಅವ್ರ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೆಕ್ಸ್ಟ್ ಲಾಸ್ಟಿಗೆ ಒಂದು ಬೀಡ ಜೊತೆಗೆ ಒಂದು ಫಲೋಡಾನು ಇತ್ತು ನೋಡಿ. ನಾನು ಊಟ ಮಾಡ್ತಿರೋದು ಒಂದು ಕ್ಲಿಪ್ಪಿಂಗ್ ತೆಗೆದಿದ್ದಾಳೆ. ಥ್ಯಾಂಕ್ ಯು ಚೈತ್ರ ಅವರೇ ಈ ಕ್ಲಿಪ್ಪಿಂಗ್ನ ತೆಗೆದಿದ್ದಕ್ಕೆ. ನಮ್ಮ ಆಯುಷಿ ನೋಡಿ ಜಿಲೇಬಿನ ತಿಂತಾ ಇದ್ದಾನೆ. ಹೀಗಿತ್ತು ನಮ್ಮದು ಗೃಹ ಪ್ರವೇಶದ ದಿನ. ನೆಕ್ಸ್ಟ್ ಲಾಸ್ಟಿಗೆ ನೋಡಿ ಫಲೋಡನ್ನು ಕೊಟ್ಟಿದ್ದರು. ಹೀಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿಯವರೆಲ್ಲ ಬಾಯ್ ಹೇಳಿ ಎಲ್ಲರೂ ಅವರವರ ಮನೆಗೆ ಸೇರಿಕೊಂಡ್ವಿ. ಓಕೆ, ಈ ಗೃಹ ಪ್ರವೇಶದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.